ಕಾಲದಲ್ಲಿ ನಿಮ್ ಜೊತೆ ಮಾತಾಡಿದ್ರೆ ನನಗೆ ಮರ್ಯಾದೆ ಉಳಿಯೋಲ್ಲ. ಕಾಲ ಹೀಗೆ ಉಳಿಯೋದಿಲ್ರು. ನೀವು ಹೋಗ್ತೀರ ಮೇಲಕ್ಕೆ, ಆಗ ಭಗವಂತ ಕೇಳ್ತಾನೆ ನಿಮ್ಮನ್ನ ಬದುಕಿದ್ದಾಗ ಏನ್ ಸಾಧಿಸಿದ್ರಿ ಅಂತ. ಏನು ಉತ್ತರ ಹೇಳ್ತಿರೋ ದೇವರಿಗೆ? ನರಸಿಂಹ, ಸ್ವಲ್ಪ ನೋಡ್ಕೊಳ್ಳು. ನಮ್ ಮೊದ್ಲೇ ಹೇಳಿದ್ರೆ ಬೇರೆ ಜಾಗನಾದ್ರೂ ಹುಡ್ಕೋಬೋದಾಗಿತ್ತು. ಈಗ ದಿಢೀರಂತ ಹೋಗುವಂತಂದ್ರೆ ಎಲ್ಲಿ ಹೋಗೋಣ? ಎಲ್ಲಿಗಾದ್ರೂ ಹೋಗ್ರಿ, ಹರಿಶ್ಚಂದ್ರ ಘಾಟ್ಗೆ ಹೋಗಿ. ನನಗೇನಾಗ್ಬೇಕು? ಮನೆ ನಂದು, ನಾನ್ ಬಾಡಿಗೆ ಕೊಡ್ಬೇಕ್ರಿ. ಅಜ್ಜಿ, ಏನ್ ಸಮಾಚಾರ ರಾಮು? ನೋಡಿದ್ಯಣ್ಣ, ಈ ಪಂಚಾಕ್ಷರಯ್ಯ ನಮ್ಮನ್ನು ಹೇಳ್ದೆ ಕೇಳ್ದೆ ಮನೆಯನ್ನು ಯಾರಿಗೋ ಬಾಡಿಗೆ ಕೊಟ್ಟಿದ್ದಾನೆ. ರೇ ಪಂಚಾಕ್ಷರಯ್ಯ, ನಿಮ್ಗೇನ್ರಿ ಕಮ್ಮಿ ಆಗಿದೆ? ಆ ದೇವ್ರು ಅಷ್ಟೊಂದು ಕೊಟ್ಟಿದ್ದಾನೆ. ಈ ಜುಜ್ವಿ ಮನೆನ ಬಾಡಿಗೆ ಕೊಟ್ಟು ಏನಾಗ್ಬೇಕಾಗಿದೆ? ಎಲ್ಲಾರ ಮನೆ ದೋಸೆನ ತೂತೇನೆ. ನಂಗೆ ಈಗ ದುಡ್ಡು ಬೇಕಾಗಿದೆ. ನೀನ್ ತಂದ್ಕೊಡ್ತೀಯ? ದುಡ್ಡು ದುಡ್ಡು ಅಂತ ಪುನಃ ಯಾಕೆ ಸಾಯ್ತಿರ್ರಿ? ಹೋಗ್ಲಿ, ಈ ಮನೆ ಯಾರಿಗಾದ್ರೂ ಕೊಡು. ಈ ಜಗಲಿ ನಮಗ್ ಬಿಡು. ಅದೇ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಹಾ, ಎಲ್ಲ ಸರಿಯಾಗಿದ್ಯಾ? ಏನು ಗಲಾಟೆ ಇಲ್ವಾ? ಎಲ್ಲ ಸರಿಯಾಗಿದೆ ಸರ್, ಏನು ಗಲಾಟೆ ಇಲ್ಲ ಸರ್. ನನಗೆ ಡ್ಯೂಟಿ ಇದೆ ಇರೋದಲ್ಲಿ. ಈಗ ಬೆಳಗ್ಗೆ ಸಂಜೆ ಬರ್ತಾ ಇರ್ತೀನಿ. ಏನೋ ತೊಂದರೆ ಆದ್ರೆ ಹೇಳಿ. ತುಂಬಾ ಸಂತೋಷ ಸರ್. ಸಂತೋಷ ಸಂತೋಷ ಒದ್ದು ಬಿಡ್ತೀನಿ ನನ್ನ ಮಗನೇ. ಇನ್ಸ್ಪೆಕ್ಟರ್ ಬರಕ್ ಹೇಳ್ಬಿಟ್ಟು ಬಂದು ತಮಾಷೆ ಆಗ್ತೀಯಾ? ಹೇ ಶಿವ, ಇವನ್ ಯಾರಿಗೆ ಬಾಡಿಗೆ ಕೊಡ್ತಾನೋ ಅವ್ರು ಇಲ್ಲಿ ಹೇಗೆ ವಾಸ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಏಯ್, ತಗೊಂಡು ನೋಡಿ ನಿಮ್ಮಜ್ಜಿ. ನಮಸ್ಕಾರ. ಬನ್ನಿ ಬನ್ನಿ, ಇದೇ ಮನೆ. ಮನೆ ಇವತ್ತು ಬೆಳಗ್ಗೆನೆ ಖಾಲಿ ಆಯ್ತು. ನೀರಿನ ವಿಚಾರ ಹೇಳಿದ್ನಲ್ಲ, ಸ್ವಲ್ಪ ದಿನ ಮತ್ತೆ ಅಷ್ಟೇನೆ. ಆ ಬೀದಿನಲ್ಲಿ ಇದೆಯಲ್ಲ, ಅಲ್ಲಿಂದ ನೀರು ತರಬೇಕು. ಯಾಕೆ ಮನೆ ಒಳಗ್ನಲ್ಲಿ ಇಲ್ವಾ? ಇತ್ತಮ್ಮ, ಗೋಡೌನ್ ಕೊಟ್ಟಿದ್ನಲ್ಲ, ಡಿಸ್ಕನೆಕ್ಟ್ ಆಗೋಗಿದೆ. ಇಷ್ಟೆಲ್ಲ ಹಾಕಿಸ್ಕೊಟ್ಬಿಡ್ತೀನಿ, ಏನು ಯೋಚನೆ ಮಾಡಬೇಡಿ. ಬನ್ನಿ. ಅಮ್ಮ, ನೀನ್ ಒಳಗಬೇಡಿ, ನಾನು ಸಾಮಾನು ನಿಲ್ಸ್ಕೊಂಡು ಬರ್ತೀನಿ. ಲೇ ಶಿವು, ಹೊಸ ಪಾರಿವಾಳ ಬಂತು ಕಣೋ. ಬರ್ಲಿ ಗುರು, ಬರ್ಲಿ. ಲಾಲಿಲೇ ಲಾಲಿಲೇ. ಯಾಕೆ ನೀರು ಇಟ್ಕೊಳ್ತಾ ಇಲ್ಲ? ಬರ್ತಾ ಇದೆಯಾ? ಕಣ್ಣು ಕಾಣಿಸ್ತಾ ಇಲ್ವಾ? ಓಹೋ, ಫ್ಯಾನ್ ಜೋರಾಗಿ ತಿರ್ಸಿರ್ಬೇಕಾರೆ ಕಣ್ಣಿಗೆ ಕಾಣಿಸಲ್ಲ ನೋಡಿ. ಹಾಗೆ ನೀರ್ ಜೋರಾಗಿ ಬರ್ತಿರ್ಬೇಕಾದ್ರೆ ಕಾಣಿಸಲ್ಲ ಅನ್ಕೊಂಡಿದ್ದೆ. ಈ ಗಂಗಾ ಮಾತೆ ಬಂದಲ್ಲ, ಕಾಣಿಸ್ಬೋದು. ಸರಿಯಾಗಿ ನೋಡು. ಲೇ ಚಿಲ್ಟು, ಬೇಗ ತುಂಬಿಸೋ. ಮೂರ್ನಲ್ಲಿ ತುಂಬಿಸೋ ಜನ ಇದಾರೆ. ಇನ್ನೇನ್ ನಿಂತೋಗ್ಬೋದು ನೀರು. ನೀರ್ ನಿಂತು ಹೋಗತ್ತಾ? ನಾನಿನ್ನು ಸ್ನಾನ ಮಾಡ್ಬೇಕು. ನೀವು ಸ್ನಾನ ಮಾಡ್ತೀರಾ ಮೇಡಮ್? ಅಲ್ಲಿಡ್ದು ಮಾತಾಡೋ. ಇವನಲ್ಲಿ ಗೌರವಸ್ಥರಿದ್ದಾರೆ. ಯಾಕೆ ಗೌರವಸ್ಥರು ಸ್ನಾನ ಮಾಡಲ್ವಾ? ಕುಡಿಯೋ ಕಂಟೋಟ್ ನೀರ್ ಬಿಡಲ್ವಲ್ಲ. ಇವ್ರ ಕಾಟ ತಡಿಯಕ್ಕಾಗಲ್ಲಪ್ಪ. ಬೇರೆ ಎಲ್ಲಾದ್ರೂ ಮನೆ ಸಿಕ್ಕರೆ ಹೋಗ್ಬಿಡ್ಬೇಕು. ಚಳಿ 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 ಕಾಳೆನು ನೀ ಚಳಿಯ. ಅವಸರವಾಗಿ ಸ್ನಾನ ಮಾಡಬೇಡ್ವೋ. ಮೊದಲೇ ತಿಂಗಳಿಗೊಂದ್ಸಲ ಸ್ನಾನ ಮಾಡೋ. ಆಯ್ತು. ನೀರು ರಾಮಣ್ಣ, ನೀರು. ಶಿವಣ್ಣ, ನೀರು ನೀರು. ಹೋಯ್ತಪ್ಪ ನೀರು. ನಿನ್ನೆ ಅಂತೂ ರಾಮದೇವ್ರ ಕಥೆ ಎಷ್ಟು ಚೆನ್ನಾಗಿತ್ತು. ಬಹಳ ಚೆನ್ನಾಗಿ ಮಾಡಿದ್ರು. ಅಮ್ಮ, ನನ್ನ ಒಂದ್ಸಲ ಕರ್ಕೊಂಡು ನಿನ್ನ ನಿನಗೆ ಆಗಮ್ಮ. ನಮ್ಗೆ ರಾಮಕೃಷ್ಣ ಕಾಲ.
ವರ್ಷದಿಂದ ಈ ಬೀದಿ ನನ್ನ ಮರ್ಯಾದೆ ಉಳಿದು ಚುಡಾಯಿಸ್ತಿರಂತೆ, ವಯಸ್ಸಾದ ಮುದುಕೊಂಡು ಗೋಳ ಹಾಕೋತಿರಂತೆ. ಎಷ್ಟು ದಿವಸ ಅಂತ ಹೀಗೆ ಮಾಡ್ತೀರಾ? ಏನಾಗಿದೆ ನಿಮಗೆ? ಬೀದಿಲಿ ಕೇಳೋರ್ಗೆಲ್ಲ ಉತ್ತರ ಕೊಡೋಕೆ ತಲೆ ತಚ್ಚು ಹಾಗಾಗಿದೆ ನನಗೆ. ನೀನ್ ಹೀಗಾದ್ರೆ ಈ ಬೀದಿಲಿ ನಾವು ಗೌರವದಿಂದ ಇದ್ದ ಹಾಗೆ. ನಿಮ್ಗೆ ಉತ್ತರ ಕೊಡೋಷ್ಟು ಧೈರ್ಯ ಇಲ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ನೀನ್ ಮಾಡೋ ಹಲ್ಕ ಕೆಲಸ ಸರಿ ಅಂತ ಹೇಳೋ ಸಮೀಪಿಕೆ ಅಲ್ವೋ ನಾನು? ನನ್ನ ಘನತೆ ಮುಖ್ಯ, ಗೌರವ ಮುಖ್ಯ. ಸುಳ್ಳು. ಘನತೆ ಗೌರವ ಅನ್ನೋದು ಬರೀ ಸೋಗು. ಉತ್ತರ ಕೊಡಕ್ಕಾಗದೆ ಇರೋ ನಿಮ್ ಹೇಳಿತನನ ಮುಚ್ಕೊಳ್ಳೋ ಒಂದು ಮುಖವಾಡ. ನನ್ನನ್ನು ಅನ್ಯಾಯವಾಗಿ ಕೆಲಸದಿಂದ ತೆಗೆದಾಕ್ದಾಗ ಈ ನಿಮ್ ಘನತೆ ಗೌರವ ಎಲ್ಲೋಗಿತ್ತು? ಫೂಲ್. ಕೆಲಸನೇ ಸಿಗದಿರೋ ಈ ಕಷ್ಟ ಕಾಲದಲ್ಲಿ ಸಿಕ್ಕಿರೋ ಕೆಲಸ ಮರ್ಯಾದೆ ಮಾಡೋದು ಬಿಟ್ಬಿಟ್ಟು ಕಾರ್ಮಿಕ ನಾಯಕ ಅಂತ ಹೇಳಿ ಮಾಲೀಕರ ವಿರುದ್ಧ ಘೋಷಣೆ ಕೂಗಿ ನಿನ್ನ ಹಾಗೆ ನಾನು ಕೆಲಸ ಕಳ್ಕೊಂಡು ಮನೆ ಸೇರ್ಬೇಕಾಗಿತ್ತೇನೋ? ಅಂದ್ರೆ ನೀನ್ ಹೇಳೋದು ಅನ್ಯಾಯ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ಅಂತನ? ನಾನು ರೋಷ ಇರೋ ಗಂಡ್ಸು. ಮಾಲೀಕರು ಚಪ್ಪಲಿ ನೆಕ್ಕೋಕಾಗ್ಲಿ, ಅವ್ರ ಹೆಂಡತಿರ್ ಸೀರೆ ಒಗ್ಯೋಕಾಗ್ಲಿ ನಾನ್ ತಯಾರಿಲ್ಲ. ಶ್ರೀಧೆ, ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಅದ್ಗೆ ಸ್ವಾತಂತ್ರ್ಯ ಬಂದ್ 40 ವರ್ಷ ಆದ್ರೂ ಗುಲಾಮರ ತರನೇ ಇರೋ ಈ ನಮ್ ಜನಕ್ಕೆ ತಟ್ಟಿರೋ ಶಾಪ ಏನ್ ಗೊತ್ತಾ? ಸ್ವಾಭಿಮಾನ ಅಂದ್ರೇನು, ಕರ್ತವ್ಯ ಅಂದ್ರೇನು, ಹಕ್ಕು ಅಂದ್ರೇನು ಏನು ಗೊತ್ತಿಲ್ಲ. ಗುಲಾಮ್ ತನಕ್ಕೆ ಒಗ್ಗೋಗಿರೋ ಈ ಜನ ತಮ್ಗೆಷ್ಟೇ ಅನ್ಯಾಯ ಆದ್ರೂ ತಡ್ಕೋತಾರೆ ಹೊರ್ತು ತಿರುಗ್ ಬೀಳಲ್ಲ. ಮಾಲೀಕರು ಕೊಡೋ ಸಂಬಳ ಕೇವಲ ನಮ್ಮ ಶ್ರಮಕ್ಕೆ ಅನ್ನೋ ತಿಳುವಳಿಕೆನೇ ಇಲ್ದಿರೋ ಈ ಜನರ ಸ್ವಾಭಿಮಾನ ಸತ್ತು ಹೋಗಿದೆ. ಓಹೋ, ಅರ್ಥವಾಯ್ತು. ಅದಕ್ಕೆ ನೀನು ಅಷ್ಟ ನನ್ನ ಮೇಲೆ ಹೀಗೆ ನಿಷ್ಠುರವಾಗಿ ತೀರ್ಸ್ಕೋಬೇಕು ಅಂತಿದ್ಯೇನು? ತಮ್ಮ ಹಕ್ಕುಗಳಿಗೆ ಹೋರಾಡದೇ ಇರೋ ಹೇಡಿಗಳ ಜೊತೆ ದ್ವೇಷ ಸಾಧಿಸೋಷ್ಟು ಮೂರ್ಖ ನಾನಲ್ಲ. ಹೌದು, ನೀನೆಲ್ಲ ಮೂರ್ಖ. ನಿನ್ನ ಮನೇಲಿ ಇಟ್ಕೊಂಡಿದ್ದೀನಲ್ಲ, ನಾನ್ ದೊಡ್ಡ ಮೂರ್ಖ. ನಿನ್ನ ನಾಲ್ಗೆ ಮೇಲಿರೋ ಈ ಸ್ವಾಭಿಮಾನ ನಿನ್ನ ಮನಸ್ಸಲ್ಲೂ ಇದ್ರೆ ಈ ಕ್ಷಣ ಮನೆ ಬಿಟ್ಟು ಹೋಗು. ಇಲ್ಲಿ ತಮ್ಮ ತೊಂದರೆ ಕೊಡ್ಬೇಡ. ಈ ಮನೆ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ಇದು ಪಿತ್ರಾರ್ಜಿತ. ಬೇಕಾದ್ರೆ ನೀನು ಹೋಗ್ಬೋದು. ನನಗೇನೋ ಈ ಮನೆ ಕಂಡ್ರೆ ತುಂಬಾ ಇಷ್ಟ. ಹೋಗ್ತೀವಪ್ಪ, ಹೋಗ್ತೀವಿ. ನಿಮ್ಮಿಷ್ಟ. ಶಿವು, ಶಿವು. ಅವನಿಲ್ಲ, ಬೆಳಗ್ಗೆನೆ ಎಲ್ಲಿಗ ಹೋದ. ಎಲ್ಲಿ ಹೋದ? ನಂಗೇನು ಹೇಳ್ಬಿಟ್ಟು ಹೋಗ್ತಾನ ಅವನು? ಒಳ್ಳೆ ಸ್ನೇಹಿತರ ಜೊತೆ ಸೇರಿದ್ರೆ ಒಳ್ಳೆ ಬುದ್ಧಿ ಇರ್ತಿತ್ತು. ಅವನ್ ಸುತ್ತ ಒಬ್ರಾದ್ರೂ ಒಳ್ಳೆ ಸ್ನೇಹಿತರು ಇಲ್ವೇ? ಈ ತರ ಸ್ನೇಹಿತರು ಕಟ್ಕೊಂಡು ಅವನು ಉದ್ಧಾರ ಆದಂಗೆ. ಈ ಕಡೆ ಹೋತಲ್ಲ, ಅದ್ ಯಾವ ನಂಬರ್ ಬಸ್? 75. ನಾನ್ ಕೇಳಿದ್ ಬಸ್ ನಂಬರ್ ಅಲ್ಲಪ್ಪ. ಈ ಕಡೆ ಹೋತಲ್ಲ, ಅದ್ರ ರೂಟ್ ನಂಬರ್ 24. 24 ಮತ್ ಈ ಕಡೆ ನೋಡಾಕತ್ತಿ 24 ಆ ಕಡೆಯಿಂದ ಬರೋದು. ಖಬರಿಲ್ಲ ನಿಂಗ? ಸರಿ, ಯಾವ ನಂಬರ್ ಬಸ್ಗಪ್ಪ? 36. ಈ ಕಡೆ ಅಲ್ಲಪ್ಪ, ಗಾದಿ ಬಜಾರ್ ಹತ್ತ ಹೋಗು. ಪರವಾಗಿಲ್ಲ ಬಿಡ್ರಿ. ನಾನು 36, 24, 36 ಇಲ್ಲೇ ಬರ್ತಾ ಇದೆ. ಅದ್ಯಾವ ಹೊಸ 36, 24, 36? ಸ್ವಲ್ಪ ಬಾಯಿ ಮುಚ್ಕೊಂಡು ಡೀಸೆಂಟ್ ಆಗಿ ನಿಂತ್ಕೊಳ್ತೀರಾ? ಎಲ್ಲ ಇವನ ಅಪ್ಪನ ಉಳ್ಳಾಗಡ್ಡಿ ಅಂದ್ರೆ ಏನ ತಿಳ್ಕೊಂಡಿಯಲ್ಲ? ಒಂದ್ ಎತ್ತು ಬಿಟ್ನಂದ್ರ ನಿನ್ ಮೂಳೆ ಎಲ್ಲ ಪುಡಿ ಪುಡಿ ಆಗ್ತಾವ. For more updates, like, comment, subscribe to our channel.